ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅತ್ತೆ ಏನೂ ಇಲ್ಲ ಅತ್ತೆ, ನೀವ್ ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ನಾವೇನು ಪ್ಲಾನ್ ಮಾಡಿಲ್ಲ. ಅದೇನ್ ಮಾಡ್ತಿರೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅದಿರ್ಲಿ, ನಾನೊಂದು ಕೆಲಸ ಹೇಳ್ತೀನಿ, ಅದನ್ನಾದ್ರೂ ನೆಟ್ಟಿಗೆ ಮಾಡ್ತೀರಾ? ಏನತ್ತೆ? ನೋಡು ಉರ್ಮಿಳಾ, ಇಷ್ಟು ದಿನ ನೀನ್ ಮಾಡಿದ ಮನೆ ಹಾಳು ಕೆಲಸ ಎಲ್ಲ ಬಿಟ್ಟು ಮನಸ್ಸನ್ನ ಪ್ರಶಾಂತವಾಗಿಟ್ಕೋ. ನೀನು ಚಂದ್ರು ಪಕ್ಕದಲ್ಲೇ ಇರು, ಅವನ್ನ ಮಾತಾಡ್ಸು, ಅವನ್ಗೆ ಆರೈಕೆ ಮಾಡು. ಮೇಡಮ್, ನಾನು ಇದೀನಲ್ಲ, ನೋಡ್ಕೊಂತೀನಿ ಬಿಡಿ. ನೀನು ಆಚೆ ನೋಡ್ಕೋ, ಹಾಗಂತ ಮನೆ ಒಳಗಡೆ ಬಂದು ಅವನ್ನ ನೋಡ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಅವನ್ನ ನೋಡ್ಕೊಳ್ಳೋದಕ್ಕೆ ಮನೆಯವರು ಅಂತ ನಾವಿದೀವಿ. ಪ್ರೀತಿಯಿಂದ ನಾವು ನೋಡ್ಕೊಂಡ್ರೆ ಬೇಗ ಗುಣ ಆಗ್ತಾನೆ. ಉರ್ಮಿಳಾ ನೋಡು, ನೀನು ಯಾರ ಮೇಲೂ ಡಿಪೆಂಡ್ ಆಗಬೇಡ. ಚಂದ್ರುಗೆ ಯಾವುದೇ ಕಾರಣಕ್ಕೂ ಏನೂ ಆಗಬಾರ್ದು. ಅವ್ನು ಚೆನ್ನಾಗಿರ್ಬೇಕು, ಅವನ್ನ ನೀನು ಚೆನ್ನಾಗಿ ಆರೈಕೆ ಮಾಡಬೇಕು. ಅರ್ಥ ಆಯ್ತಾ? ಸರಿ ಅತ್ತೆ. ಬೇಬಿ, ಏನು ಅವ್ರನ್ನ ಹಾಗೆ ನೋಡ್ತಿದೀಯಾ? ಏನು ಇಲ್ಲ ಮಾಮ್, ಆಕ್ಚುಲಿ ಡ್ಯಾಡ್ನ ನೋಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಹಾಗೆ ನೋಡ್ತಿದ್ದೆ ಅಷ್ಟೇ. ಸರಿ ಬೇಬಿ, ನಾನು ಅವ್ರನ್ನ ಹೋಗಿ ಮಲಗಿಸ್ತೀನಿ. ಮತ್ತೇನಾದ್ರು ಅತ್ತೆ ಬಂದ್ರೆ ಗುರ್ರ ಅಂತ. ರೀ ಬನ್ನಿ. ಅವರು ಮಲಗಿದ್ದಾರೆ. ಕಮಲಿ, ನೀನೇನು ಅವ್ರನ್ನ ನೋಡ್ಬೇಕಾಗಿಲ್ಲ. ಪಾರ್ಟಿ ನಡಿಬೇಕಾದ್ರೆ ಅವ್ರ ನೆನಪಾದ್ರೂ ಇತ್ತ ನಿನ್ಗೆ? ಈಗ ಈ ರಾತ್ರಿಲಿ ಬಂದು ನೋಡ್ಬೇಕು ಅಂದ್ರೆ ಆಗಲ್ಲ. ಹೋಗ್ ನೀನು. ಅಯ್ಯೋ ಚಿಕ್ಕಮ್ಮ, ನನಗ್ ಪಾರ್ಟಿಗೆ ಹೋಗ್ಬೇಕು ಅಂತ ಇಷ್ಟ ಇರ್ಲಿಲ್ಲ. ನನ್ಗೂ ಅಪ್ಪನ ಜೊತೆ ಇರ್ಬೇಕು ಅಂತಾನೆ ಅನ್ನಿಸ್ತಿತ್ತು. ಆದ್ರೆ ಏನ್ ಮಾಡ್ಲಿ, ನೆಂಟ್ರೆಲ್ಲ ಬಂದ್ಬಿಟ್ಟಿದ್ರು. ಅನಿವಾರ್ಯವಾಗಿ ನಾನು ಅಲ್ಲಿಗೆ ಹೋದೆ ಅಷ್ಟೇಯ. ಅಷ್ಟ್ ಮಾತ್ರಕ್ಕೆ ಅಪ್ಪಯ್ಯ ನೆನ್ಪೇ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ಚಿಕ್ಕಮ್ಮ? ಅವ್ರ ನೆನ್ಪಿರ್ಲಿಲ್ಲ ಅಂದ್ರೆ ಈ ರಾತ್ರಿನಾಗೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ಪ್ಲೀಸ್ ಚಿಕ್ಕಮ್ಮ, ಒಂದ್ಕಿತ ನಾನು ಅವ್ರನ್ನ ನೋಡ್ಕೊಂಡು ಹೋಯ್ತೀನಿ. ಆಗೋಲ್ಲ ಕಮಲಿ, ಅವ್ರು ಮಲಗಿದ್ದಾರೆ ಅಂತ ಹೇಳ್ದೆ ತಾನೆ. ಅವ್ರಿಗೆ ಮೈ ಹುಷಾರಿಲ್ಲ ಅಂತ ನಿನ್ಗೂ ಗೊತ್ತು. ಇಷ್ಟು ರಾತ್ರಿಲಿ ಹೋಗಿ ಅವ್ರನ್ನ ಎಬ್ಸಿ ಮಾತಾಡೋದು ಎಷ್ಟು ಸರಿ ಕಮಲಿ? ಅಯ್ಯೋ ಚಿಕ್ಕಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ಗೆ ಅಪ್ಪಯ್ಯನ ನೋಡ್ಲೇಬೇಕು ಅನಿಸ್ತೈತೆ. ನಾನು ಅಪ್ಪಯ್ಯನ ಎದೊಳ್ಸಕ್ಕಿಲ್ಲ. ಒಂದ್ಕಿತ ಅವ್ರ ಮುಖ ನೋಡ್ಕೊಂಡು ನಾನು ವಾಪಸ್ ಹೊಂಟೋಯ್ತೀನಿ. ಪ್ಲೀಸ್ ಚಿಕ್ಕಮ್ಮ, ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ತಲೆ ತಿನ್ಬೇಡ. ಹೋಗು ಅಂತ ಹೇಳ್ದೆ ತಾನೆ, ಅರ್ಥ ಮಾಡ್ಕೊ. ನೋಡಿ ಚಿಕ್ಕಮ್ಮ, ನಾನು ಅವ್ರ ಮಗಳಯ್ಯ. ನಾನು ಅವ್ರನ್ನ ನೋಡ್ಲೇಬೇಕು. ನನಗೂ ಅವ್ರನ್ನ ನೋಡೋ ಅಧಿಕಾರ ಐತೆ. ನಾನು ಅವ್ರನ್ನ ನೋಡ್ಕೊಂಡೇ ಹೋಯ್ತೀನಿ. ಅಧಿಕಾರ ಅಂತೆಲ್ಲ ಮಾತಾಡ್ತಿದ್ಯಾ ನೀನು? ನನ್ ಗಂಡನ್ಗೆ ಹುಷಾರಿಲ್ಲ, ಅವ್ರು ಮಲ್ಕೊಂಡಿದ್ದಾರೆ, ಡಿಸ್ಟರ್ಬ್ ಮಾಡ್ಬೇಡ ಅಂತ ನಾನ್ ಹೇಳಿದ ಮಾತು ನಿನಗ್ ಲೆಕ್ಕಕ್ಕೆ ಇಲ್ವಾ? ಹೋ, ಏನು ನೀನ್ ಅವ್ರನ್ನ ನೋಡ್ಬಾರ್ದು ಅಂತ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ನಿನ್ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ, ತಿಳ್ಕೊ. ಅದು ಚಿಕ್ಕಮ್ಮ, ನೋಡ್ಕಂಬ್ಲಿ, ನೀನ್ ಅಪ್ಪನ ಆರೋಗ್ಯದ ಬಗ್ಗೆ ನಿಂಗೆ ಸ್ವಲ್ಪನಾದ್ರೂ ಕನ್ಸರ್ನ್ ಇದ್ರೆ ನೀನಾಗೆ ನೀನು ಇಲ್ಲಿಂದ ಹೋಗು. ಅದ್ ಬಿಟ್ಟು ಅವ್ರನ್ನ ನೋಡ್ಬೇಕು ಅಂತ ಹಠ ಮಾಡ್ಬೇಡ. ನೋಡಿ ಚಿಕ್ಕಮ್ಮ, ನಾನು ಅವ್ರ ಮಗಳಯ್ಯ. ಆದ್ರೂ ನಿಮ್ ತಾವ ಪರ್ಮಿಷನ್ ಕೇಳ್ತಾ ಇದ್ದೀನಿ. ದಯವಿಟ್ಟು ಅವ್ರನ್ನ ನೋಡೋದಕ್ಕೆ ನಂಗೆ ಅವಕಾಶ ಮಾಡ್ಕೊಡಿ. ನಾನು ಹಠನೂ ಮಾಡ್ತಿಲ್ಲ, ನಿಮ್ ತವ ಕೇಳ್ಕೊತಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಕಮಲಿ, ಅರ್ಥ ಮಾಡ್ಕೊ. ನೋಡು, ಅವ್ರು ಕಾಣ್ಲಿಲ್ಲ ಅಂತ ಬೆಳಿಗ್ಗೆ ಎಲ್ಲ ಹುಡುಕಿ ನಮ್ಗೆ ಸುಸ್ತಾಗಿದೆ. ನಿನ್ಗೂ ಅಷ್ಟೇ, ಫಂಕ್ಷನ್ ಅಲ್ಲಿ ಸುಸ್ತಾಗಿರುತ್ತೆ ತಾನೆ. ಹೋಗಿ ರೆಸ್ಟ್ ತಗೋ. ಚಿಕ್ಕಮ್ಮ ಪ್ಲೀಸ್. ಒಳ್ಳೆ ಮಾತನ್ನ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ್ತಾ ಇರು ಒಂದೆ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಕಮಲಿ, ನೋಡಿ ಚಿಕ್ಕಮ್ಮ, ನನ್ನ ಅಪ್ಪಯ್ಯನ ನೋಡ್ಬೇಕು ಅಂತ ಬಂದೆ ಹೊರತು ನಿಮ್ಗಾಗ್ಲಿ
ಅವ್ರಿಗಾಗ್ಲೇ ತೊಂದರೆ ಕೊಡ್ಬೇಕು ಅಂತ ಬರ್ಲಿಲ್ಲ. ತೊಂದರೆ ಕೊಡೋರು ಎಲ್ರು ನಾವ್ ತೊಂದರೆ ಕೊಡ್ತಿಲ್ಲ ಅಂತಾನೆ ಅನ್ಕೊಂಡಿರ್ತಾರೆ. ನಿಂದು ನಿಮ್ಮಮ್ಮಂದು ಇಬ್ರದ್ದು ಒಂದೇ ಗೋಳ ಆಯ್ತಲ್ಲ. ನಾನ್ ಚಂದ್ರನ ಮದ್ವೆ ಆದಾಗಿನಿಂದ ನಿಮ್ಮಮ್ಮ ದೂರದಲ್ಲಿದ್ರು ಒಂದಿನಾನು ನನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡ್ಲಿಲ್ಲ. ಕಣ್ಣೀರ್ ಹಾಕ್ಸಿದ್ರು. ಈಗ ಈಗ ನೀನ್ ಬಂದಿದ್ಯಾ? ಚಿಕ್ಕಮ್ಮ ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬೇಡಿ. ನನ್ನ ಮನ್ಸಿಗೆ ನೋವಾಯ್ತೈತೆ. ನೋವು ನಿನಗ್ ಮಾತ್ರ ಆಗೋದ ಕಮಲಿ? ನಿಮ್ಮಮ್ಮ ಇರೋವರೆಗೂ ನಾನ್ ಸುಖ ಅನುಭವಿಸ್ಲಿಲ್ಲ. ಆಮೇಲಾದ್ರೂ ನನ್ ಗಂಡ ನನ್ ಜೊತೆ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡ್ರೆ ಅವರು ಹೀಗಾಗಿದ್ದಾರೆ. ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡೋಕಾಗ್ದೆ ನಾನು ನನ್ ಮಗಳು ಪ್ರತಿ ಕ್ಷಣ ನೋವು ಅನುಭವಿಸ್ತಾ ಇದ್ದೀನಿ ಕಮಲಿ. ಆದ್ರೆ ನಿನಗೆ ಈ ರಾತ್ರಿಲಿ ಅವ್ರನ್ನ ಬಂದು ನೋಡ್ಕೊಂಡು ಹೋದೆ ಅಂತ ಅನ್ಸ್ಕೊಳ್ಳೋದೇ ಮುಖ್ಯ ಅಲ್ವಾ? ಯಾಕಾದ್ರೂ ನೀನ್ ನಮ್ಮ ಮನೆಗೆ ಬರ್ತೀಯೋ ಏನೋ. ನೋಡು, ದಯವಿಟ್ಟು ಇವರು ಸರಿ ಹೋಗೋವರೆಗೂ ನೀನು ಈ ಮನೆ ಕಡೆ ತಲೆನೂ ಹಾಕ್ಬೇಡ. ಅರ್ಥ ಆಯ್ತಾ? ಇನ್ಯಾವತ್ತೂ ಹಿಂಗ್ ಮಾಡಕ್ಕಿಲ್ಲ ಅತ್ತೆಮ್ಮ, ದಯವಿಟ್ಟು ಕ್ಷಮಿಸಿ. ಒಂದು ತಪ್ಪು ಮಾಡಿ ಕ್ಷಮೆ ಕೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ಆದ್ರೆ ಅದೇ ತಪ್ಪನ್ನೇ ಪದೇ ಪದೇ ಮಾಡಿ ಕ್ಷಮೆ ಕೇಳಿದ್ರೆ ಅದಕ್ಕೆ ನಾಟಕ ಅನ್ಸ್ಕೊಳತ್ತೆ. ನೀವೀಗ ಬೆಳ್ದಿದ್ದೀರಾ, ಅದು ತಪ್ಪಲ್ಲ. ಎಷ್ಟ್ರ ಮಟ್ಟಿಗೆ ಬೆಳ್ದಿದ್ದೀರಾ ಅಂದ್ರೆ ಮನೆ ಹಿರಿಯರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನಿಮಗೆ ಅನ್ಸಲ್ಲ. ಅಷ್ಟ್ರ ಮಟ್ಟಿಗೆ ಬೆಳ್ದಿದ್ದೀರಲ್ಲ, ಅದು ತಪ್ಪು. ನನ್ನ ಫ್ರೆಂಡ್ಸ್ ಎಲ್ಲ ಹೋಗುವಾಗ ನಿನ್ ಸೊಸೆ ಎಲ್ಲಿ ಅಂತ ಕೇಳಿದ್ರು. ಅವರೆಲ್ಲ ಹೋಗೋ ತನಕ ಇರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರ್ಲಿಲ್ವಾ ನಿನ್ಗೆ? ಅವರೆಲ್ಲ ನಿನ್ಗೆ ಗೊತ್ತಿಲ್ಲದೆ ನಿನ್ ಸೊಸೆ ಎಲ್ಲಿ ಹೋದ್ಲು, ನಿನಗೆ ಹೇಳ್ದೆ ಹೋಗ್ಬೇಡ ಅಂತ ಕೇಳಿದ್ರು. ಆ ಮೂಮೆಂಟ್ ಅಲ್ಲಿ ಎಲ್ರು ಮುಂದೆ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಅತ್ತೆಮ್ಮ, ನಿಮಗ್ ಗೌರವ ಕೊಡ್ಬಾರ್ದು ಅಂತ ನಾನು ಹಿಂಗ್ ಮಾಡ್ಲಿಲ್ಲ. ಹಾಗೇನೆ ನಿಮ್ಗೆ ಗೌರವ ಕೊಡ್ಬಾರ್ದು ಅನ್ನೋ ಭಾವನೆ ನನ್ ಮನ್ಸ್ನಾಗ ಯಾವತ್ತೂ ಸುಳಿಯೋದಿಲ್ಲ ಅತ್ತೆಮ್ಮ. ಇದೆಲ್ಲ ನಿನಗೆ ಹೇಳಿ ಏನ್ ಪ್ರಯೋಜನ? ನೋಡು ಕಮ್ಲಿ, ಇನ್ನೊಂದ್ಸಲ ಇದು ರಿಪೀಟ್ ಆಗ್ಬಾರ್ದು. ರಿಪೀಟ್ ಆದ್ರೆ ಚೆನ್ನಾಗಿರಲ್ಲ ಕಮ್ಲಿ. ಕಮಲಿ, ನಿಮ್ಮತ್ತೆ ಸ್ವಭಾವ ಅಂತ ನಿಂಗೆ ಚೆನ್ನಾಗಿ ಗೊತ್ತಾಯಿದೆ. ಈ ಕ್ಷಣಕ್ಕೆ ಕೂಗಾಡ್ತಾಳೆ, ನಾಳೆ ಎಷ್ಟೊತ್ತಿಗೆ ಮರ್ತು ಹೋಗಿರುತ್ತೆ. ಡೋಂಟ್ ವರಿ ರಿಷಿ, ಕಮ್ನಿ ಕರ್ಕೊಂಡು ಹೋಗು. ಕಮಲಿ ಅವರ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಕಮಲಿ ಅವರೇ, ನಾನು ನಿಮ್ಮನ್ನೇ ಕೇಳ್ತಿರೋದು, ಏನು ಯೋಚನೆ ಮಾಡ್ತೀರಾ ಕಮಲಿ ಅವರೇ? ಏನಿಲ್ಲ ಸರ್, ಅಪ್ಪನ ಪರಿಸ್ಥಿತಿ ನೋಡಿ ಹೊಸಿ ಬೇಜಾರಾಯ್ತು ಆಟೆಯ. ನೋಡಿ, ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಇನ್ನೂ ಬೇಜಾರಾಗತ್ತೆ. ಆ ವಿಷಯನ ಅಲ್ಲಿಗೆ ಬಿಡಿ. ಅಪ್ಪ ಆದಷ್ಟು ಬೇಗ ಹುಷಾರಾಗ್ತಾರೆ. ಈಗ ನನ್ನ ವಿಚಾರ ಒಂದ್ಸಲಿ ನೆನ್ಪು ಮಾಡ್ಕೊಳ್ಳಿ. ನಿಮ್ ವಿಚಾರನ? ಏನ್ ಸರ್? ಗಿಫ್ಟ್ ವಿಷಯ. ಯಾವ ಗಿಫ್ಟು? ನನ್ನ ಗಿಫ್ಟು. ಅದ್ರಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ನಂಗೆ ತಡೆಯೋಕ್ಕಾಗ್ತಿಲ್ಲ. ನನ್ ಗಿಫ್ಟ್ ಕೊಡಿ ಸರ್. ಮರ್ತೇ ಹೋಯ್ತು ನೋಡಿ ಸರ್, ಒಲೆ ಮೇಲೆ ಹಾಲಿಟ್ಟಿದ್ದೆ, ಆಫ್ ಮಾಡಿ ಬಂದ್ಬಿಡ್ತೀನಿ. ಕಮಲಿ ಅವರೇ, ಸುಳ್ಳು ಹೇಳಿದ್ರು ನಮ್ಮ ಹತ್ರ ಹೇಳಬೇಕು. ಡ್ಯಾಡ್,
ಡ್ಯಾಡ್ ಆಗ ನೋಡ್ತಿದ್ದೀರಾ? ಟ್ಯಾಬ್ಲೆಟ್ ತಗೊಳ್ಳಿ. ನುಂಗಿ ಡ್ಯಾಡ್. ಓ ಯಾ ರೈಟ್, ವಾಟರ್ ಬೇಕಲ್ಲ, ತಗೊಳ್ಳಿ. ಇದೇನಿದು, ಚೇಂಜೇ ಆಗಿಲ್ವಲ್ಲ ಡ್ಯಾಡ್? ನಾನು ನಿಮಗೆ ನೆನಪಿದ್ದೀನಾ? ಏನೇನು ನಡೆದಿದೆ, ಏನೇನು ಮಾತುಕತೆ ಆಗಿದೆ ಅನ್ನೋದು ನೆನಪಿದೆಯಾ? ಲುಕ್ ಡ್ಯಾಡ್, ನೀವು ಎಲ್ಲರೂ ತರ ನಾರ್ಮಲ್ ಆಗಿದ್ದಿದ್ರೆ ನಾನು ನಿಮಗೆ ಏನು ಮಾಡ್ತಾನೆ ಇರಲಿಲ್ಲ. ಬಟ್ ನೀವು ಅವಶ್ಯಕತೆಗಿಂತ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಂಡ್ಬಿಟ್ರಿ. ಸೊ ಐ ವಾಸ್ ಹೆಲ್ಪ್ಲೆಸ್. ಯಾ, ಅದಕ್ಕೆ ಏನು ಆಗದೆ ಈಗ ನೀವು ಈ ಸ್ಥಿತಿಯಲ್ಲಿ ಇರೋ ಹಾಗಾಗಿದೆ. ಲುಕ್ ಡ್ಯಾಡ್, ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ನೀವು ಆ ವಿಷಯಗಳನ್ನ ತಿಳ್ಕೊಂಡಿದ್ದು ನಿಮ್ದೇ ತಪ್ಪು ಅಲ್ವಾ ಡ್ಯಾಡ್? ಅಮ್ಮ, ನಿನಗೆ ನೆನಪೇ ಇಲ್ಲಲ್ಲಮ್ಮ. ಈ ವಯಸ್ಸಲ್ಲಿ ನಾನು ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀನಲ್ಲಮ್ಮ. ನಮ್ಮ ಮನೆಗೆ ಬರ್ತಿದ್ದಂಗೆ ಅಪ್ಪ ತೀರ್ಕೊಂಡಿರೋ ವಿಷಯ ಹೇಳಿದೆ. ಆ ನೋವನ್ನು ತೋರ್ಸ್ಕೊಳಕ್ ಆಗ್ಲಿಲ್ವಲ್ಲಮ್ಮ. ಅಂತ ಅದೃಷ್ಟ ಅಮ್ಮ ನಾನು. ಯಾಕೆ ತೋರ್ಸ್ಕೊಳಕ್ ಆಗ್ಲಿಲ್ಲ ಅಂತ ಗೊತ್ತಾ ಅಮ್ಮ? ನಾನು ಸರಿ ಹೋಗಿದ್ದೀನಿ, ಅದನ್ನ ನಿನ್ನ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಮ್ಮ. ಅದಕ್ಕೆ ನನ್ನ ದುಃಖನೂ ಹೇಳಕ್ ಆಗ್ಲಿಲ್ಲ, ನಿನ್ನಲ್ಲಿರೋ ಪ್ರೀತಿನೂ ಎಕ್ಸ್ಪ್ರೆಸ್ ಮಾಡಕ್ ಆಗ್ಲಿಲ್ಲ ಅಮ್ಮ. ವಾವ್, ನಂಗೆ ನಂಬಕ್ಕೆ ಆಗ್ತಿಲ್ಲ. ಕಮಲಿ ಅವರೇ, ಇಬ್ರು ಒಂದೇ ತರ ಲಾಕೆಟ್ ಸೆಲೆಕ್ಟ್ ಮಾಡಿದೀವಿ. ನಾವು ಒಬ್ರಿಗೊಬ್ರು ಗಿಫ್ಟ್ ಕೊಟ್ಕೊಳ್ಳೋದ್ರ ಬದಲು ನಾವೇ ಲಾಕೆಟ್ ಇಟ್ಕೊಂಡಿದ್ರೆ ಗೊತ್ತೇ ಆಗ್ತಿರ್ಲಿಲ್ಲ ಅನ್ಸುತ್ತೆ. ನೋಡಿ, ಅಷ್ಟು ಸಿಮಿಲರ್ ಆಗಿದೆ. ಸರ್, ನಾನು ನಿಮಗೆ ಸ್ಪೆಷಲ್ ಆಗಿ ಏನಾದರೂ ಕೊಡಬೇಕು ಅಂತ ಇದನ್ನ ತಕೊಂಬಂದೆ. ಆದರೆ ಸಾರಿ ಸರ್. ಕಮಲಿ ಅವರೇ, ಯಾಕೆ ಸಾರಿ ಕೇಳ್ತೀರಾ? ನನ್ಗೆ ಈ ಗಿಫ್ಟು ತುಂಬಾ 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 ಇಷ್ಟ ಆಯ್ತು. ನಮ್ಮಿಬ್ರು ಅಭಿರುಚಿ ಒಂದೇ. ಅದುವೇ ಯಾರ ಸಹಾಯನೂ ಇಲ್ದೇನೆಯ. ಅದಕ್ಕೆ ಸರ್, ಇದರಿಂದ ಏನೋ ಐತೆ ಅಂತ ನನ್ಗೆ ಅನ್ನಿಸ್ತೈತೆ. ಹೌದು ಕಮಲಿ ಅವರೇ, ನನ್ಗೆ ಈ ಯೋಚನೆ ಬಂದೇ ಇರಲಿಲ್ಲ. ನನಗೂ ಹಾಗೆ ಅನ್ನಿಸ್ತದ. ಅದಕ್ಕೆ ಸರ್, ಅಂಬಿಯಾಗಿ ನಾನು ಅಲ್ಲಿಗೆ ಹೋಗ್ಬೇಕು. ಸರಿ ಕಮಲಿ ಅವರೇ, ಹಾಗೆ ಮಾಡಿ. ಸರ್, ಆದರೆ ಅತ್ತೆ ಮಾವನ್ ತವ ಮಾತಾಡಿ ನೀವೇ ಒಪ್ಪಿಸ್ಬೇಕು ಸರ್. ಏನಾದರೂ ರೀಸನ್ ಹೇಳಿ ಅವ್ರ ತವ ಪರ್ಮಿಷನ್ ತಕೊಬೇಕು. ನಾನು ಅಂಬಿಯಾಗಿ ಅಲ್ಲಿಗೆ ಹೋದ್ರೆ ಮಾತ್ರ ಸರ್ ಅಪ್ಪ ಇಂತವ ನೆಮ್ಮದಿಯಾಗಿ ಮಾತಾಡೋದಕ್ಕೆ ಸಾಧ್ಯ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು.
ಆಯ್ತು ಕಮಲಿಯವರೇ. ಆದರೂ ಹೆಣ್ಮಕ್ಳಿಗೆ ಗಂಡ ಎಷ್ಟೇ ಒಳ್ಳೆಯವನಾದರೂ ಅಪ್ಪ ಅಂದ ತಕ್ಷಣ ಅವ್ರ ಕಡೆ ಮನಸ್ಸು ವಾಲ್ಬಿಡುತ್ತಲ್ವ? ನಮ್ಮನ್ನೆಲ್ಲ ಮರ್ತೇ ಬಿಡ್ತೀರಾ? ಕಮಲಿ ಅವರೇ, ಎಷ್ಟೊತ್ತು ಹೊರಡೋದು? ಇನ್ನೂ ಇಲ್ಲೇ ಇದ್ದೀರಾ? ಎಲ್ಲಿಗೆ ಹೋಗ್ತಿದ್ಯಾ ಕಮಲಿ? ಅದೇ ಅಮ್ಮ. ಕಮಲಿ ಅವರೇ, ನೀವು ಅಮ್ಮಂಗೆ ಹೇಳಿಲ್ವಾ? ಇಲ್ಲ ಸರ್, ಅದು ಅಮ್ಮ ಮ್ಯಾರೇಜ್ ಆನಿವರ್ಸರಿ ಇತ್ತಲ್ಲ, ಸೊ ಆ ಬ್ಯುಸಿಲಿ ಕಮಲಿ ಅವರು ಮರ್ತೋಗಿದ್ದಾರೆ ಹೇಳೋದು. ಅದೇನಂದ್ರೆ ಏನ್ ಹೇಳ್ತಿದ್ಯಾ? ಅದನ್ನ ಸರಿಯಾಗಿ ಹೇಳು. ಅಮ್ಮ, ಇವತ್ತು ವರ್ಕ್ಶಾಪ್ ಇದೆ. ಈ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ನ ಮ್ಯಾನೇಜ್ ಮಾಡೋವಂಥವ್ರು ಎಜುಕೇಶನ್ ಇನ್ಸ್ಟಿಟ್ಯೂಟ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯವರು ಒಂದು ವರ್ಕ್ಶಾಪ್ ಮಾಡ್ತಿದ್ದಾರೆ. ಅದು 2 days ವರ್ಕ್ಶಾಪ್. ಕಮಲಿ ಅವರೇ, ಲೇಟ್ ಆಗ್ತದೆ ಅಂದ ಹಾಗೆ ರಿಜಿಸ್ಟರ್ ಮಾಡಿಸಿರಲ್ವಾ? ಹ್ಞೂ ಸರ್. ಕಮಲಿ ಅವರೇ, ನೀವು ನಮ್ಮ ಕಾಲೇಜ್ನ ರೆಪ್ರೆಸೆಂಟ್ ಮಾಡಿ ಅಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್. ಅದು ಅಲ್ಲದೆ ನಮ್ಮ ಕಾಲೇಜ್ನವರು ಇನ್ವೈಟ್ ಮಾಡಿದ್ದಾರೆ ಅಂದರೆ ನಮ್ಗೆ ತುಂಬಾ ಹೆಮ್ಮೆ ವಿಚಾರ. ಅಮ್ಮ, ನೀವಾದರೂ ಹೇಳಿ. ಹೌದು ಕಮಲಿ, ರಿಷಿ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಈಗಿನ ಟೆಕ್ನಾಲಜಿ, ಜನ್ರೇಷನ್, ಮಕ್ಕಳು ಮೈಂಡ್ ಸೆಟ್ ಎಲ್ಲ ಅಪ್ಡೇಟ್ ಆಗಿದೆ. ನಾವು ಅಪ್ಡೇಟ್ ಆಗಬೇಕು ಅಂದರೆ ಈ ವರ್ಕ್ಶಾಪ್ನ ಅಟೆಂಡ್ ಮಾಡಲೇಬೇಕು. ನೀನು ಹೋಗ್ಬಿಟ್ ಬಾ. ಹೌದಮ್ಮ ಕಮಲಿ, ನಿಮ್ಮತ್ತೇನೆ ಹೇಳ್ತಾ ಇದ್ದಾರಲ್ಲ, ನೀನು ಯೋಚನೆ ಮಾಡ್ತಿದ್ಯಾ? ಹೋಗ್ಬಿಟ್ಟು. ಸರಿ ಮಾವಯ್ಯ. ಅತ್ತೆಮ್ಮ, ನೀವ್ ಇಟ್ಟೊಂದು ಹೇಳದ್ಮ್ಯಾಕೆ ನಾನು ಹೋಗದೆ ಇರ್ತೀನ? ಹೋಗ್ಬಿಟ್ಟು ಬರ್ತೀನಿ. ಗುಡ್ ಲಕ್ ಕಮಲಿ. ಕಮಲಿ, ಅಪ್ಪ ಹೆಂಗಿದ್ದೀರಾ? ಒಂದ್ ಕ್ಷಣ ನೀವು ನಾರ್ಮಲ್ ಆಗಿ ಮಾತಾಡಿದ್ ನೋಡಿ ನಂಬಕ್ಕೆ ಆಗಿಲ್ಲ. ಸರಿ ಹೋಗ್ಬಿಟ್ಟಿದ್ದೀರಾ ಅನ್ನಿಸ್ತು. ಹೌದು ಅಂಬಿ, ನಿನ್ನೆ ರಾತ್ರಿ ಒಂದ್ಸಲ ನನಗೂ ಹಾಗೆ ಅನ್ನಿಸ್ತು. ಇಷ್ಟೊಂದು ಡೆವಲಪ್ಮೆಂಟ್ಸ್ ಇದೆಯಲ್ಲ ಅವನಲ್ಲಿ. ನಿನಗೂ ಅನ್ನಿಸ್ತಾ ಇದೆಯಾ ಅವನು ಬದಲಾಗಿದ್ದಾನೆ ಅಂತ? ಅಯ್ಯೋ, ಏನಜ್ಜಿ ನೀವು ಎಲ್ಲ ವಿಷಯನ ನನ್ನ ಹತ್ರ ಹೇಳ್ತೀರಾ, ಆದ್ರೆ ಇಂಥ ಇಂಪಾರ್ಟೆಂಟ್ ವಿಷಯ ಅಪ್ಪ ಬಂದಿರೋದ್ನ ನೀವ್ ನನ್ಗೆ ಹೇಳಲೇ ಇಲ್ವಲ್ಲ? ಅಯ್ಯೋ ಹಾಗಲ್ಲಮ್ಮ, ಆ ವಿಷಯ ನಿನಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ. ನೀವ್ ಹೇಳಿಲ್ಲ ಅಂದ್ರೆ ನಂಗೆ ವಿಷಯ ಗೊತ್ತಾಗುತ್ತೆ ಬಿಡಿ ಅಜ್ಜಿ. ಯಾಕಂದ್ರೆ ಎಲ್ಲ ಕಡೆ ನಮ್ ಹವಾ ಇದೆ. ಹಂಗೋ ಹಿಂಗೋ ವಿಷಯ ಬಂದ್ ನಮ್ ಕಿವಿಗ್ ಬಿದ್ದೇ ಬೀಳುತ್ತೆ. ಅಲ್ಲ ನಿಕಾ, ನಾನು ನೀನು ಫ್ರೆಂಡ್ಸು ಅಂತ ಇರ್ತೀಯ. ಈ ವಿಷಯ ನನ್ಗೆ ಹೇಳಲೇ ಇಲ್ವಲ್ಲ, ಹೇಳ್ಬೇಕು ತಾನೆ? ಅದು ಅಂಬಿ, ಟೆನ್ಷನ್ ಅಲ್ಲಿ ಮರ್ತೋಗ್ಬಿಟ್ಟಿದ್ದೆ. ಏನು? ಅಪ್ಪ ಮನೆಗ್ ಬಂದ್ರೆ ಖುಷಿಯಾಗಿರ್ಬೇಕು, ನಿನಗೆ ಯಾಕೆ ಟೆನ್ಷನ್? ಸಾರಿ, ಐ ಮೀನ್ ಟೆನ್ಷನ್ ಅಲ್ಲ, ಖುಷಿ ಹೇಳಕ್ ಹೋಗಿ ಟೆನ್ಷನ್ ಅಂದ್ಬಿಟ್ಟೆ. ಲೇ ಅನಿಕಾ, ಖುಷಿನ ಒಬ್ರೇ ಇಟ್ಕೊಳ್ಳೋದಲ್ಲ, ಹಂಚ್ಕೊಬೇಕು. ಹಂಗಂತ ಯಾರೋ ಪುಣ್ಯಾತ್ಮರು ಹೇಳಿದ್ದಾರೆ ಬಿಡು. ಅಷ್ಟೆಲ್ಲ ಬುದ್ಧಿ ನಿನಗೆಲ್ಲಿಂದ ಬರ್ಬೇಕು? ಚಿಕ್ಕ ಮಮ್ಮಿ, ಏನು ನನ್ನ ನೋಡಿದ್ರೆ ಅಷ್ಟೊಂದ್ ಲವ್ವು ಅಂತ್ಯ, ಪಾರ್ಟಿ ಕರ್ಕೊಂಡೋಕೆ ಮನೆ ತನಕನೂ ಬರ್ತೀಯ. ಇವಾಗ ನೋಡಿದ್ರೆ ಅಪ್ಪ ಮನೆಗ್ ಬಂದಿರೋ ವಿಷಯನೇ ಹೇಳಿಲ್ಲ.
ಅದು ಇಲ್ಲ ಅಂಬಿ, ಅದು ಏನಾಯ್ತು ಅಂದ್ರೆ ಬಿಡು ಚಿಕ್ಕ ಮಮ್ಮಿ, ನಿಂಗೂ ವಯಸ್ಸಾಯ್ತಲ್ಲ, ಮರು ಜಾಸ್ತಿ ಆಗಿರ್ಬೇಕು. ಅಪ್ಪ ಏನ್ ನೀನು ನೆನೆ ಇದ್ದಕ್ಕಿದ್ದಂಗೆ ಕಾಣೆ ಆಗ್ಬಿಟ್ಟಿದ್ದಂತೆ. ನೆನೆ ಆ ಪಾರ್ಟಿಲ್ ನನ್ಗೆ ಯಾರು ವಿಷಯನೇ ಹೇಳಲಿಲ್ಲ, ಆ ಕಮ್ಲಿ ಯಾರು ಹೇಳ್ಬೋದಿತ್ತು. ಊರ್ಮಿಳಾ, ಚಂದ್ರು ಮನೆಗೆ ಕುಂಕುಮ ಇಟ್ಟು ಅವನ ಹತ್ರ ಆಶೀರ್ವಾದ ತಗೋ. ಅಕ್ಷಿತಾ, ಆಶೀರ್ವಾದ ಮಾಡಿ. ಬೇಬಿ ನೀನು ಆಶೀರ್ವಾದ ತಗೋ. ಇವನಿಗೆ ನಿಜವಾಗ್ಲೂ ಏನೋ ಆಗಿದೆ. ಯಾಕೆ ಈಗ ಆಡ್ತಿದ್ದಾರೆ? ಮಾತ್ರೆ ಪವರ್ ಏನಾದ್ರೂ ಕಡಿಮೆ ಆಯ್ತಾ ಏನು? ಒಳ್ಳೇದಾಗ್ಲಿ, ಚೆನ್ನಾಗಿರು. ನೋಡಿದ್ಯಾ ಅಂಬಿ, ಈ ಟೈಮಲ್ಲೂ ಅವ್ನು ಕಷ್ಟಪಟ್ಟು ನಿನ್ನ ಗುರುತಿಡ್ದು ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಮನಸ್ಸಲ್ಲಿ ನಿನ್ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗತ್ತೆ. ಅವನು ಹೇಳ್ದಾಗೆ ನಿನ್ಗೆ ಒಳ್ಳೇದಾಗ್ಲಮ್ಮ. ಆದಷ್ಟು ಬೇಗ ಒಳ್ಳೆ ಗಂಡು ಸಿಕ್ಕಿ ನಿನ್ ಮದುವೆ ಆಗ್ಲಿ. ಚಂದ್ರು, ಬರೀ ಅವಳಿಗೆ ಆಶೀರ್ವಾದ ಮಾಡಿದ್ರೆ ಆಯ್ತಾ? ನಮ್ಮ ಬೇಬಿಗೂ ಮಾಡಿ. ತಗೊಳ್ಳಿ ಅಕ್ಷತೆ ತಗೊಳ್ಳಿ. ಬೇಬಿ, ಇವನಿಗೆ ಕಂಟಿನ್ಯೂಸ್ ಆಗಿ ಮಾತ್ರೆ ಕೊಟ್ಟಿದ್ದಾರೆ. ಇಷ್ಟು ದಿನ ಇವನು ಸರಿ ಇರ್ಲಿಲ್ಲ ಅಂತ ಕೇರ್ ಟೇಕರ್ ಹೇಳಿದಾನೆ. ಬಟ್ ಡ್ಯಾಡ್ ನೋಡಿದ್ರೆ ವಿಚಿತ್ರವಾಗಿ ಆಡ್ತಿದಾರಲ್ಲ. ಇವನ್ ಸರಿ ಹೋಗಿಲ್ಲ ಅಂದ್ರೆ ಹೀಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಡ್ಯಾಡ್ ಸರಿ ಹೋಗಿರ್ಬೋದಾ? ಸರಿ ಬಿಡು, ನಾನೇ ಓದ್ ಹೇಳ್ತೀನಿ. ಅಯ್ಯೋ, ನನಗೆ ಓದಕ್ಕೆ ಬರಲ್ವಲ್ಲ, ನಾನು ಹೆಂಗ್ ಓದ್ ಹೇಳಿ? ಹೋಗಿ ಬಿಡು. ಅಪ್ಪ, ನಿನ್ಗೆ ಬೇರೆನಾದ್ರೂ ಬೇಕಾ ಹೇಳು? ಮತ್ತೆಲ್ಲಾದ್ರೂ ಹೋಗ್ಬೇಕಾ? ಅಥವಾ ನೀನೇನಾದ್ರೂ ಹೇಳ್ಕೋಬೇಕಾ? ಹೇಳ್ಕೋ ಅಪ್ಪ, ಬೇಗ ಹುಷಾರಾಗಿ ಹೋಗ್ತೀಯಾ? ಅಪ್ಪಯ್ಯ, ಯಾಕೆ ಸುಮ್ನೆ ಕೂತಿದ್ಯಾ? ಏನಾದ್ರೂ ಹೇಳ್ಕೋಬೇಕಾ? ಹೇಳು. ಡ್ಯಾಡ್ ಸರಿ ಹೋಗ್ತಿದಾರೋ ಏನು ಅಂತ ನನ್ ಮೊದ್ಲೇ ಡೌಟ್ ಬರ್ತಿದೆ. ಅದ್ರ ಜೊತೆಗೆ ಇವಳು ಬೇರೆ ಅದು ಬೇಕಾ ಇದು ಬೇಕಾ ಅಂತೆಲ್ಲ ಅವ್ರನ್ನ ಮಾತಾಡ್ತಾನೆ ಇದ್ದಾಳೆ. ಅವ್ರ ಅಷ್ಟೊಂದು ಇಂಪ್ರೂವ್ ಆಗಕ್ಕೆ ನಾನು ಬಿಡ್ಬಾರ್ದು. ಹೇಳು ಅಪ್ಪಯ್ಯ. ಅಂಬಿ, ನೀನ್ ಯಾಕೆ ಟೆನ್ಷನ್ ತಗೋತೀಯಾ? ಡ್ಯಾಡ್ಗೆ ಏನಾದ್ರು ಬೇಕಾದ್ರೆ ಎಲ್ಲನ ಹೋಗ್ಬೇಕಂದ್ರೆ ನಾವಿದೀವಿ ನೋಡ್ಕೊಳಕ್ಕೆ. ಯು ಡೋಂಟ್ ವರಿ. ಅಯ್ಯೋ, ನಿಂದೊಳ್ಳೆ ಕತೆ ಆಯ್ತಲ್ಲ. ನೀನೊಬ್ಳೆ ನಾ ಮಗ್ಳು, ನಾನು ಮಗ್ಳುನೆ. ಯಾವಾಗ್ಲೂ ಒಂದ್ಸಲ ಅಪರೂಪಕ್ಕೆ ಬರ್ತೀನಿ. ಅವಾಗಾದ್ರೂ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡೆ ಅನ್ನೋ ನೆಮ್ಮದಿ ನನ್ಗಿರ್ಲಿ ಬಿಡು. ಅದಕ್ಕೆ ಕೇಳ್ತೀನಿ, ನಿನಗೇನು ರೀ? ಹಾಗಲ್ಲ ಅಂಬಿ, ವಾಟ್ ಐ ಮೆಂಟ್ ವಾಸ್ ಡ್ಯಾಡ್ನ ನೋಡ್ಕೊಳಕ್ಕೆ ಒಂದು ಕೇರ್ ಟೇಕರ್ನ ಅಪಾಯಿಂಟ್ ಮಾಡಿದೀವಿ. ಅದು ಅಲ್ಲದೆ ಅಮ್ಮ ಇದ್ದಾರೆ, ಅಜ್ಜಿ ಇದ್ದಾರೆ, ನಾವು ನೋಡ್ಕೋತೀವಿ ಬಿಡು ಅಂತೆ ಅಷ್ಟೇ. ಎಕ್ಸ್ಕ್ಯೂಸ್ ಮೀ. ಅಲ್ಲ, ಡ್ಯಾಡ್ ಜೊತೆ ಇರು ಅಂದ್ರೆ ಎಲ್ಲಿ ಹೋಗಿದ್ದೆ? ಇಲ್ಲೇ ಇದ್ದು ಡ್ಯಾಡ್ನ ನೋಡ್ಕೋ. ಓಕೆ ಓಕೆ ಮೇಡಮ್. ಅಂಬಿ, ಆಕ್ಚುಲಿ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡು. ಇಲ್ ಬೇಡ,
ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ನನ್ನ ಜೊತೆ ಬರ್ತೀಯಾ? ಸರಿ. ಅವಳಿಲ್ಲ ಅನ್ನೋದಾದ್ರೆ ನಿನ್ ಲೈಫ್ ಸರಿ ಹೋಗುತ್ತೆ ಅಂತ ಅನ್ಸಿದ್ರೆ ನನಗೂ ಸೇಮ್ ಹಾಗೆ ಅನ್ಸುತ್ತೆ. ಲುಕ್ ಅಂಬಿ, ನೀನ್ ನನಗ್ ಸಾಥ್ ಕೊಟ್ಬಿಟ್ರೆ ಅವಳಿಲ್ಲ ಅಂತ ಅನ್ಸ್ಬಿಡ್ತೀನಿ. ಹೆಂಗ ಅವಳಿಲ್ಲ ಅನ್ನಿಸ್ಬಿಡ್ತೀಯ? ಹೇಳ್ತೀನಿ ಅಂಬಿ, ಎಲ್ಲ ಹೇಳ್ತೀನಿ. ಇಷ್ಟು ದಿನ ನನ್ ಸಪೋರ್ಟಿಗೆ ಯಾರೂ ಇರ್ಲಿಲ್ಲ, ಬಟ್ ಈಗ ನೀನಿದ್ಯಲ್ಲ, ನಾವಿಬ್ರು ಸೇರ್ಕೊಂಡು ಅವಳನ್ನ ಈಸಿಯಾಗಿ ಮುಗಿಸ್ಬಿಡ್ಬೋದು. ಅನಿಕಾ, ನಿಜವಾಗ್ಲೂ ನೀನ್ ನಿಜ ಹೇಳ್ತಿದ್ಯಾ? ಈ ಮಾತನ್ನ ನಂಬೋದಾ? 100% ನಂಬೋದು ಅಂಬಿ. ಅವಳ ಕತೆ ಮುಗಿಸ್ಬಿಡೋಣ. ನಿಂಗ್ ಓಕೆನಾ? ಓಕೆ, ಡನ್. ಇವರಿಬ್ರು ಸೇರ್ಕೊಂಡು ಕಮಲಿನ ಸಾಯಿಸೋದಕ್ಕೆ ಸ್ಕೆಚ್ ಆಗ್ತಾ ಇದಾರೆ. ಇದನ್ನ ಹೇಗಾರು ತಡಿಬೇಕು. ಏನ್ ಮಾಡ್ಲಿ? ಅಪ್ಪ, ನಿಂಗ್ ಪಲ್ಯ ಅಂದ್ರೆ ಇಷ್ಟ ಅಲ್ವಾ? ನಾನೇ ಬಡಿಸ್ತೀನಿ. ಬೇಡ ಬೇಡ. ಯಾಕಪ್ಪ, ನಾನ್ ಬಡಿಸ್ತೀನಿ ಅಂದ್ರೆ ಬೇಡ ಅಂತಿದ್ಯಾ? ನಾನೇ ಊರ್ಮಿಳಾ, ನೋಡಿದ್ಯಾ ಚಂದ್ರರು ಎಷ್ಟೊಂದು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅಮ್ಮನಗೊನೆ ಬಡಿಸ್ಕೊಂಡ. ನಾನ್ ಮಾಡಿದ ಪೂಜೆ ಫಲ ಕೊಡ್ತು ಅನ್ಸುತ್ತೆ. ನೀವು ಆದಷ್ಟು ಬೇಗ ಹುಷಾರಾಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.